ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದರೆ ಕ್ಯಾಂಪಸ್ ಟೂರ್ ಮಾಡ್ತಿದ್ದೀನಿ. ಅದು ರೇವಾ ಯೂನಿವರ್ಸಿಟಿ, ನಾನು ಓದ್ತಿರೋ ಯೂನಿವರ್ಸಿಟಿಯಲ್ಲಿ ಕ್ಯಾಂಪಸ್ ಟೂರ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕವರ್ ಅಪ್ ಮಾಡೋಕ್ಕಾಗಲ್ಲ, ಬಿಕಾಸ್ ಫಸ್ಟ್ ಟೈಮ್ ನನ್ನ ಕ್ಲಾಸಸ್ ಇತ್ತು, ಅದನ್ನ ಬಂಕ್ ಹಾಕಿ ಐ ಮೀನ್ ಲೇಟಾಗಿ ಬಂದಾದ್ರಿಂದ ಬಂಕ್ ಹಾಕಿದ್ದೀನಿ. ಬಂಕ್ ಹಾಕಿಬಿಟ್ಟು ನಾನು ಕ್ಯಾಂಪಸ್ ಟೂರ್ ಮಾಡ್ತಿದ್ದೀನಿ. ಸೊ ಕಂಪ್ಲೀಟ್ ಎಲ್ಲ ಕ್ಯಾಂಪಸ್ ಕವರ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಆದಷ್ಟು ಕವರ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ನಾನು ಬೇಸಿಕಲಿ ರೇವಾದಲ್ಲಿ MBA ಮಾಡ್ತಾಯಿದ್ದೀನಿ, ಫುಲ್ ಟೈಮ್ MBA ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ನನ್ನ ಕ್ಲಾಸಸ್ ಬಂದುಬಿಟ್ಟು 8:25 4:30 ತನಕ ಲಾಸ್ಟ್ ಆಗುತ್ತೆ. ವೀಕ್ಲಿ 5 ಡೇಸ್ ಇರುತ್ತೆ ಕ್ಲಾಸಸ್, ಮಂಡೇ ಟು ಫ್ರೈಡೇ, ಆ್ಯಂಡ್ ಸ್ಯಾಟರ್ಡೇ ಸಂಡೇ ಲೀವ್ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೀ ಗೈಸ್. ಆ್ಯಂಡ್ ನಾನು ರೇವಾದಲ್ಲಿ ಅಡ್ಮಿಷನ್ಸ್ ಆಗಿದ್ದು PGCET ಮುಖಾಂತರ. ಸೊ ದಟ್ಸ್ ಆಲ್. ಇಫ್ ಇನ್ ಕೇಸ್ ನಿಮಗೆ ಫೀ ಸ್ಟ್ರಕ್ಚರ್ ಎಲ್ಲ ಬೇಕು ಅಂತಂದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮ್ಗೆ ಫೀ ಸ್ಟ್ರಕ್ಚರ್ ಪ್ರಾಸೆಸ್ ಏನೇನು ಹೇಗಾಯಿತು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಅದು ಎಂಟ್ರೆನ್ಸ್ ಒಳಗಾಗಿದ ತಕ್ಷಣ ಅಲ್ಲಿ ಲೆಫ್ಟ್ ಸೈಡಲ್ಲಿ ಬ್ಲಾಕ್ ಇದೆ ಅಲ್ಲ, ಅಲ್ಲೇ ಅದು ಆ್ಯಕ್ಚುಲಿ ಅಡ್ಮಿಷನ್ ಬ್ಲಾಕ್. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಸ್ಲಾಟ್, ಇದು ಸ್ಟೂಡೆಂಟ್ಸ್ಗೆಲ್ಲ ಬರೀ ಸ್ಟಾಫ್ಸಿಗೆ ಮಾತ್ರನೇ. ಸೊ ಈ ಕಡೆ ಹೋದರೆ ಒಂದು ಬ್ಲಾಕ್ ಬರುತ್ತೆ. ಅದು ಬಿಟ್ಟು ಇದು ಬೇರೆ, ಇದು ನಂದಿನಿ ಅವ್ರದ್ದು. ಅದು ನಾರ್ಮಲ್, ಅಲ್ಲಿ ಮ್ಯಾಗೀಸ್ ಎಲ್ಲ ಮಾಡ್ತಾರೆ, ಅಫೋರ್ಡಬಲ್ ಆಗಿರುತ್ತೆ ಪ್ರೈಸಿಂಗ್. ಬಟ್ ಏನಂದರೆ ಅವ್ರು ಕೊಡೋ ಕ್ವಾಂಟಿಟಿಗೂ ಅವ್ರು ಇಡೋ ಪ್ರೈಸಿಂಗು, ನಾರ್ಮಲ್ ಮ್ಯಾಗಿ ತೊಗೊಂಡು ಮಾಡ್ಕೊಂಡು ತಿನ್ಬೇಕಂದ್ರೆ 30 ರೂಪಾಯಿ. ಇವರು ಇಲ್ಲಿ 50, 45 ಹಂಗೆ. ಮತ್ತು ಅಲ್ಲಿ ಸ್ಟೋರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ನೋಡಿ, ಅದು ಮ್ಯಾಗಿ ಕಾರ್ನರ್, ಇದು ನಂದಿನಿ. ಬಟ್ ಇಲ್ಲಿ ತುಂಬ ಪ್ರೈಸಿಂಗ್ ಜಾಸ್ತಿ ಆ್ಯಕ್ಚುಲಿ ನಂದಿನಿದಲ್ಲಿ. ಇಲ್ಲಿ ಪಾಸ್ಟಾಸ್ ಎಲ್ಲ ಮಾಡ್ತಾರೆ ನಂದಿನಿಯಲ್ಲಿ. ಇದು ನೋಡಿ, ಆ ಕಡೆ ಹೋದರೆ ಓಕೆ ಅಷ್ಟೇ. ಸಿ ದಿಸ್ ಇಸ್ ದ ಮೆನ್ಯೂ. ಇದೇ ಶಾಪ್ ಅದು ಗೋಲ್ಮಿ ಅಂತ. ಆ್ಯಂಡ್ ಅಲ್ಲಿ ಒಂದಿದೆ ಟೊರ್ನಿ ಬಬೀಟ್ ಅಂತ, ಅಲ್ಲೂ ಕೂಡ ವಿಲ್ ಗೆಟ್. ಬಟ್ ಇಲ್ಲಿ ನಾನು ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತೀನಿ. ದಟ್ಸ್ ಆಲ್ ಗಾಯ್ಸ್. ಫುಡ್ ಕೋರ್ಟ್ ಇಷ್ಟೇ. ಆ ಕಡೆ ಕಾಣಿಸ್ತಿದೆಯಲ್ಲ, ಆ ಕಡೆ ಒಂದು 2 ಶಾಪ್ಸ್ ಏನೋ ಇದೆ, ಅಲ್ಲಿ ಬರೀ ಲೈಕ್ ಫ್ರೆಂಚ್ ಫ್ರೈ. ಓಕೆ ಗೈಸ್, ಬಾಯ್ ಟು ಫುಡ್ ಕೋರ್ಟ್. ಗುಡ್ ವೈಬ್ಸ್ ಓನ್ಲಿ ಅಂತೆ. ಫುಡ್ ಇಸ್ ಆಲ್ವೇಸ್ ಅ ಗುಡ್ ವೈಬ್ ನನಗೆ. ಇದು ಬ್ರ್ಯಾಂಡ್ ಸ್ಟೋರ್ ಅಂತ ರೇವಾ ಅವ್ರದ್ದು. ಲೈಕ್ ಇವ್ರು ಕಂಪ್ಲೀಟ್ ಬ್ರ್ಯಾಂಡ್ ಅಂದರೆ ರೇವಾ ಅವ್ರದ್ದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ನಿಮಗೆ ರೇವಾ ಶರ್ಟ್ಸ್ ಆಗಿರ್ಬೋದು, ರೇವಾ ಆಕ್ಸೆಸರೀಸ್ ಸಿಗುತ್ತೆ ಇಲ್ಲಿ. ಅವ್ರು ಒಳಗೆ ಶೂಟ್ ಮಾಡೋಕ್ಕೆ ಬಿಡಲ್ಲ. ಅಲ್ಲಿ ಶೂಟ್ ಫ್ಯಾಮಿಲಿ ನೋಡಿ,
ಶರ್ಟ್ಸ್ ಹಿಂಗೆ ಸಿಗುತ್ತೆ ಅಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಫೋರ್. ಜಿಮ್ಮಲ್ಲಿ ಆ ಕಡೆ ಇದೆ, ನಡ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತೆ ಟೈಮ್ ಆಗೋಗುತ್ತೆ ಈಗ. ಇದು ರೇವಾ ಹೆಲ್ತ್ ಸೆಂಟರ್ ಇದು. ಹಿಂಗೆ ಬಂದು ಪ್ಲೀಸ್. ಆ್ಯಂಡ್ ಇದು ನನ್ನ ಸ್ಟೇಜ್ ಥರ, ಡ್ಯಾನ್ಸ್ ಥರ ಸೌಂದರ್ಯಕ್ಕೆ ಅಂತ. ಇಟ್ಸ್ ಅ ಬಿಗ್ ಸ್ಟೇಜ್. ಟೆಡೆಕ್ಸ್ ರೇವಾ ಇದೆ. ದೆನ್ ಅದೊಂದು ಬ್ಲಾಕ್ ಆ್ಯಕ್ಚುಲಿ ವಿಶ್ವೇಶ್ವರಯ್ಯ ಬ್ಲಾಕ್ ಅಂತ. ವಿಶ್ವೇಶ್ವರಯ್ಯ ಅದು ಮುಚ್ಕೊಂಡ್ಬಿಟ್ಟಿದೆ ಗಿಡ. ಅದೊಂದು ಬ್ಲಾಕ್ ಇದೆ. ಆ್ಯಂಡ್ ಈ ಕಡೆ ಬಾಯ್ಸ್ ಹಾಸ್ಟೆಲ್ ಇದೆ. ನಮಗೆಲ್ಲ ಅಲ್ಲ ಬಿಡಿ. ಅದು ಶೋ ಫ್ರಮ್ ಹಿಯರ್. ಅದು ನಾವೆಲ್ಟಿ ಸ್ಟೋರ್. ಇಫ್ ಇನ್ ಕೇಸ್ ಯಾರಾದರೂ ಹಾಸ್ಟೆಲ್ಗೆ ಬಂದರೆ ಇಫ್ ಯು ನೀಡ್ ಟು ಎಂಕ್ವೈರ್ ರಿಗಾರ್ಡಿಂಗ್ ಹಾಸ್ಟೆಲ್ಸ್ ಎಲ್ಲ ಇಲ್ಲಿ ಬಂದು ಎಂಕ್ವೈರ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ನಾವೆಲ್ಟಿ ಸ್ಟೋರ್. ಯು ಗೆಟ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಇವತ್ತೇ ನಾನು ನೋಡ್ತಿರೋದು ಗಾಯ್ಸ್. ಇದೆಲ್ಲ ಆಲ್ಮೋಸ್ಟ್ ಹಾಸ್ಟೆಲ್ ಬ್ಲಾಕ್ ಇದೆಲ್ಲ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಈವೆಂಟ್ಸ್ ಫಸ್ಟ್ ಎಲ್ಲ ನಡೆಯೋದು. ಅದೊಂದು ಬ್ಲಾಕ್ ಸ್ವಾಮಿ ವಿವೇಕಾನಂದ ಅಂತ, ಇಲ್ಲಿ ವಿಶ್ವೇಶ್ವರಯ್ಯ ಬ್ಲಾಕ್ ಅಂತ. Central Library ಅಂತ. Literally have so huge collections of books over here. ಲೈಬ್ರರಿಯಲ್ಲಿ ಇದೊಂದು ಆಡಿಯೋ ವಿಜುವಲ್ ಹಾಲ್ ಅಂತ. ಆ್ಯಕ್ಚುಲಿ ಮೇಲೆ ಏನು ಕಾಣಿಸ್ತಿದೆ ಇದು ಒಂದು ಫ್ಲೋರ್ ಲೈಬ್ರರಿ, ಅದು ಒಂದು ಫ್ಲೋರ್. ಒಳಗೆ ಸಬ್ ಫ್ಲೋರ್ಸ್ ಥರ ತುಂಬ ಇದೆ. ಸಣ್ಣದು ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್ ಲೈಬ್ರರಿನ. ಹೇಳಿದ್ನಲ್ಲ ಸ್ವಾಮಿ ವಿವೇಕಾನಂದ ಬ್ಲಾಕ್ ಅಂತ ಇದೆ ಇದು. ಅರೌಂಡ್ ಇಲ್ಲಿ ಯಾರ್ಯಾರಿಗೆ ಕ್ಲಾಸಸ್ ನಡೆಯುತ್ತೆ ಅಂತ. RBS ಬ್ಲಾಕ್ ಅಂತ ಇದೆ. RBS ಬ್ಲಾಕ್ ಅಂತ ಇರೋದು ಬರೀ MBA ಅವ್ರಿಗೆ ಮಾತ್ರನೇ ನಡೆಯೋದಲ್ಲಿ ಕ್ಲಾಸಸ್. ಇದು ಸ್ವಾಮಿ ವಿವೇಕಾನಂದ ಬ್ಲಾಕ್ ಅಂತ. ಹಿಂಗೆಲ್ಲ ನಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂದರೆ ಈಗ ಫಸ್ಟ್ ಸೆಮ್ ಬೇಸಿಕಲಿ ಟ್ರೈನಿಂಗ್ ಸೆಷನ್ಸ್ ಅಂದರೆ ಹೇಗೆ ಟ್ರೈನಿಂಗ್ ನಡೀತಾ ಅದು ಮಾತ್ರ ಸ್ಟಾರ್ಟ್ ಆಗಿದೆ. ಸೊ ಏನೋ ಈವೆಂಟ್ ನಡೀತದ, ಈವೆಂಟ್ ಸ್ಟೇಜ್ ರಂಗಸ್ಥಳ ಅಂತ, ರೇವಾ ರಂಗಸ್ಥಳ ಅಂತ. ಇದು ಈ ಬ್ಲಾಕಿಗೆ ಮಾತ್ರ. ಸಮ್ ಈವೆಂಟ್ ಗೋಯಿಂಗ್ ಆನ್, ಏನಂತ ಗೊತ್ತಿಲ್ಲ. ಡೆಕೋರ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ.
ಏನೋ ಒಂದು ಈವೆಂಟ್ ನಡೀತಾ ಇರುತ್ತೆ. ಬಟ್ ಬೇಸಿಕಲಿ MBA ಸ್ಟೂಡೆಂಟ್ಸ್ ಅವ್ರಿಗೆ ಹೈ ಎಕ್ಸ್ಪೆಕ್ಟ್ ಮಾಡಿಕೊಂಡು ಈವೆಂಟ್ಸ್ ನಡೆಯುತ್ತೆ ಅಂತ ಅಂದ್ಕೊಂಡು ಬರಬೇಡಿ. ಈವೆಂಟ್ಸೇ ನಡೆಯಲ್ಲ. ಏನಾದರೂ ಕೇಳಿದ್ರೆ ಯುವರ್ ಪ್ರೊಫೆಷನಲ್ಸ್ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಟು ಎನಿ ಈವೆಂಟ್ಸ್ ಟು ಹ್ಯಾವ್ ಅಂತಾರೆ. ಓಕೆ ಬಾಯ್. RBS ಬ್ಲಾಗ್ ಹೋಗೋಣ ಬನ್ನಿ. ಲೆಟ್ ಮೀ ಸೆಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಬಿಫೋರ್. ಸೊ ಇಫ್ ಇನ್ ಕೇಸ್ ರೇವಾ ಅಂದಿದ ತಕ್ಷಣ ತುಂಬ ಜನ ಅವ್ರ ವೆಬ್ಸೈಟಲ್ಲಿ ಆಗಿರ್ಬೋದು, ಅವ್ರದ್ದೇ ಆಗಿರೋ ಇನ್ಸ್ಟಾ ಪೇಜಲ್ಲಿ ನೋಡಿರ್ತೀರ ಫೆಸ್ಟ್ ಎಲ್ಲ ತುಂಬ ನಡೀತಿರುತ್ತೆ. ಸೊ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಫನ್ ಅಂತ ತಿಳ್ಕೊತೀರಾ. ಇಟ್ಸ್ ನಾಟ್ ಲೈಕ್ ದ್ಯಾಟ್ ಗೈಸ್. ಮೇ ಬಿ BCom ಆಗಿರ್ಬೋದು, UG ಪ್ರೋಗ್ರಾಮ್ಸ್ ಅವ್ರಿಗೆ ನಡಿಬಹುದು ಫೆಸ್ಟ್ ಎಲ್ಲ. ಬಟ್ ಇಫ್ ಇನ್ ಕೇಸ್ PG ಅಂತ ಬಂದಾಗ ನಿಮಗೆ MBA ಆಗಿರ್ಬೋದು, MCA ಆಗಿರ್ಬೋದು, ವಿಲ್ ನಾಟ್ ಗೆಟ್ ಟು ಸಿ ಲಾಟ್ಸ್ ಆಫ್ ಫೆಸ್ಟ್ ಎಲ್ಲ ಇರಲ್ಲ. ಫೆಸ್ಟ್ ಆಗಿರ್ಬೋದು, ತುಂಬ ಪ್ರೋಗ್ರಾಮ್ಸ್ ಈವೆಂಟ್ಸ್ ಎಲ್ಲ ನಡೆಯಲ್ಲ. ಯಾಕೆ ಸುಮ್ಮನೆ ಮೇಲೆ ಕಚ್ಕಿಚ್ಬಿಟ್ರೆ. ನನ್ನ 30 ವರ್ಷದ ಜೀವನದಲ್ಲಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಓಕೆ ಗೈಸ್, ಸೊ ನಾನೇನಂತಿದೆ, ಯಾವ ಫೆಸ್ಟಲ್ಲಿ ಏನಾದರೂ ನಡೆದ್ರು ವಿಲ್ ಹ್ಯಾವ್ ಓನ್ಲಿ ಮ್ಯಾನೇಜ್ಮೆಂಟ್ ಫೆಸ್ಟ್ ಆ ಥರ ಇರುತ್ತೆ. ಹೊರತು DJ ಪಾರ್ಟೀಸ್ ಅದೆಲ್ಲ ಏನೂ ನಡೆಯಲ್ಲ ಇಲ್ಲಿ. ರೇವೋತ್ಸವ ಅಂತ ನೋಡಿರ್ತೀರ ನೀವು ತುಂಬ ಜನ. ಆ್ಯಕ್ಚುಲಿ ಲಿಟ್ರಲಿ 2 years ಆಗ್ತಿದೆ ಅಂತ ರೇವೋತ್ಸವ ಇಲ್ಲಿ ನಡೆದು. ನಮ್ಮ ಸೀನಿಯರ್ಸ್ ಅವ್ರನ್ನೂ ಮಾತಾಡ್ಸಿದ್ದೆ ನಾನು. ಅವರು ಹೇಳ್ತಿದ್ರು ಲೈಕ್ ಲಿಟ್ರಲಿ 2 yearsಯಿಂದ ಯಾವುದೂ ಈವೆಂಟ್ಸ್ ನಡೀತಿಲ್ಲ ಅಂತ ಹೇಳಿ. ಸೊ ಓಕೆ ಗೈಸ್, ಎಜುಕೇಷನ್ ಸೆಕ್ಟರ್ಗೆ ಬಂದಾಗ ಲೆಟ್ ಮಿ ಬಿ ಹಾನೆಸ್ಟ್, ಐ ಫೀಲ್ ತುಂಬ ಪ್ರಾಪರಾಗಿ ಮಾಡ್ತಾರೆ ಇಲ್ಲಿ. ಹೇಗೆ ಹೇಳ್ಬೋದು, ಒಂದು ಫ್ಲೋಲ್ಲಿ ಹೋಗುತ್ತೆ ಗೈಸ್. ಯು ವಿಲ್ ಹ್ಯಾವ್ ಎನ್ ಹೆಕ್ಟಿಕ್ ಪ್ರೆಷರ್ ಇರುತ್ತೆ. ಬಟ್ ದೆನ್ ಟ್ರಸ್ಟ್ ಮಿ, ಯು ನಾಟ್ ಪ್ರೀ ಪ್ಲ್ಯಾನ್ಡಾಗಿ ಎಲ್ಲದಕ್ಕೂ ಪ್ರಾಸೆಸ್ ಮಾಡಿರ್ತಾರೆ. ಇವ್ರದ್ದೇ ಆಗಿರೋ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾರೆ. ಆ ಕ್ಯಾಲೆಂಡರ್ ಪ್ರಕಾರನೇ ಹೋಗ್ತಾರೆ ಗೈಸ್. ಆ್ಯಂಡ್ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅಂದರೂ ಇಫ್ ಇನ್ ಕೇಸ್ ಎಕ್ಸಾಮ್ಸ್ ಆ ಥರ ಏನಾದರೂ ಇದ್ದರೆ ಪ್ರಯರ್ ಇನ್ಫಾರ್ಮ್ ಮಾಡ್ತಾರೆ. ನನ್ನ ಹಾನೆಸ್ಟ್ ರಿವ್ಯೂ ಇದು ನನ್ನ. ಸೊ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ತುಂಬ ಜಾಸ್ತಿ. ಓಕೆ, ಇಫ್ ಯು ಕ್ಯಾನ್ ಎಂಜಾಯ್ ಗೈಸ್. ನಾರ್ಮಲ್ ಆಗಿ PG ಲೈಫ್ ಹೇಗಿರುತ್ತೆ ಯು ಕ್ಯಾನ್ ಎಂಜಾಯ್. ಬಟ್ ಇನ್ ರಿಗಾರ್ಡಿಂಗ್ ಟು ಟೈಮಿಂಗ್ಸ್ ಮತ್ತು ದ ವೇ ಯು ಡ್ರೆಸ್, ಇಟ್ಸ್ ತುಂಬ ಸ್ಟ್ರಿಕ್ಟ್ ಇಲ್ಲಿ. ಆ್ಯಂಡ್ ಅಟೆಂಡೆನ್ಸ್ ಇಸ್ 75% ಮ್ಯಾಂಡೇಟ್ರಿ. ನೀವೇನಾದರೂ ಮಾಡ್ಕೊಳ್ಳಿ, 75% ಇಸ್ ಮ್ಯಾಂಡೇಟ್ರಿ ಅಂತ.